ಆಲ್ರೆಡಿ ಪ್ಲಾಟ್ಫಾರ್ಮ್ ನಂಬರ್ 1 ನಿಂತೈತಿ. ನಮ್ಮ ಸೂರ್ಯೋದಯ ಆಗೈತಿ. ನೋಡ್ರಿ ಮೇರಜ್ ಜಂಕ್ಷನ್ ಸ್ಟೇಷನ್ದಿಂದ ಹೊರಗೆ ಬಂದಂತ ನಾವು ಬಸ್ ಹಿಡಿಯೋಣ ಅಂತ ಬಸ್ ಹಿಡಿಯುತ್ತೆ ನಿಮ್ಗೆ. ತಮ್ಮೆಲ್ಲರಿಗೂ ವಿಶ್ವಾದ ಟ್ರಾವೆಲ್ ಬಾಕ್ಸ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾವು ಇವಾಗಿದ್ದೀವಿ ಬೆಳಗಾವಿಯ ರೈಲ್ವೆ ಸ್ಟೇಷನ್ನಲ್ಲಿ. ಬೆಳಗಿನ ಮುಂಜಾನೆ 5:55 ಸಮಯ. ನಾವು ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀವಿ ಬೆಳಗಾವಿಯಿಂದ ಮಿರಜ್ವರೆಗೆ. ಆ್ಯಕ್ಚುಲಿ ಈ ವಿಡಿಯೋದಾಗ ನಾನು ನಿಮಗೆ ತೋರಿಸೋದೇನು ಬೆಳಗಾವಿಯಿಂದ ಶ್ರೀ ಕ್ಷೇತ್ರ ಮಹಾರಾಷ್ಟ್ರದ ನರಸೋಬಾಡಿಗೆ ಯಾವ ಥರ ಹೋಗೋದಂತೇಳಿ. ಆ್ಯಕ್ಚುಲಿ ನಾವು ಭಾಳಷ್ಟು ನನ್ನ ವಿಡಿಯೋದಾಗ ಬೆಳಗಾವಿಯಿಂದ ಮಿರಜ್ ನಿಮಗೆ ಜರ್ನಿ ತೋರಿಸೇನು. ಇದ್ರಾಗ ನಂದು ಮೇನ್ ಫೋಕಸ್ ಇರೋದು ಬೆಳಗಾವಿಯಿಂದ ಯಾವ ಥರ ನಾವು ನರಸೋಬಾಡಿಗೆ ಹೋಗ್ಬೋದು. ಅದು ನಮ್ಮ ಮಾರ್ನಿಂಗ್ 6 ಗಂಟೆ ಟ್ರೈನಿಂದ. ನಾ ಇದ್ರಾಗ ಹೆಚ್ಚಿನ ಟ್ರೈನಿಂದ ಏನು ಆದಷ್ಟು ಹೆಚ್ಚು ತೋರ್ಸೋಕೆ ಹೋಗಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಭಾಳ ತೋರಿಸಿದ್ದೇನೆ. ಅದಕ್ಕೆ ಸ್ವಲ್ಪ ಒಂದು 2-3 ಅಷ್ಟು ಸ್ಟೇಷನ್ ಕವರ್ ಮಾಡಿ ಆಮೇಲೆ ನಾವು ಮಿರಜ್ದಿಂದ ಯಾವ ಥರ ನರಸೋಬಾಡಿಗೆ ಹೋಗೋದ ಮೇನ್ ಫೋಕಸ್ ಅದು ಇರೋದೈತಿ. ಮತ್ತು ನಿಮ್ಗೆ ಸ್ವಲ್ಪ ಅಪ್ಡೇಟ್ ಕುಡ್ಚಿದಿಂದ ನಮ್ದು ಮಿರಜ ಡಬಲ್ ಟ್ರ್ಯಾಕ ಮತ್ತು ಎಲೆಕ್ಟ್ರಿಫಿಕೇಷನ್ ಆಲ್ರೆಡಿ ಆಗೈತಿ. ಮತ್ತೊಮ್ಮೆ ನಿಮ್ಗೆ ಅದನ್ನ ತೋರಿಸ್ತೇನೆ. ಚಾನಲ್ದಾಗ ಹೊಸಬಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬರ್ರಿ ಜರ್ನಿ ಸ್ಟಾರ್ಟ್ ಮಾಡೋಣ. ಇದೇ ನೋಡಿರಿ ನಮ್ಮ ಬೆಳಗಾವಿ ರೈಲ್ವೆ ಸ್ಟೇಷನ್ ಮಾರ್ನಿಂಗ್ ವೈಬ್ ಯಾವ ಥರ ಕಾಣಂತಂತ. ಟ್ರೈನ್ ನಮ್ಮದು ಆಲ್ರೆಡಿ ಪ್ಲಾಟ್ಫಾರ್ಮ್ ನಂಬರ್ 1 ನಿಂತೈತಿ. ನಮ್ಮ ಟ್ರೈನ್ ನಂಬರ್ ಬಂದು 07301 ಬೆಳಗಾವಿ ಮೀರಜ್ ಸ್ಪೆಷಲ್ ಪ್ಯಾಸೆಂಜರ್ ಐತಿ. ನಿಮಗೆ ಈ ಕಡೆ ಲೆಫ್ಟ್ ಸೈಡ ಟಿಕೆಟ್ ಕೌಂಟರ್ ಐತಿ. ಬರ್ರಿ ಹೋಗೋಣ. ಪ್ಲಾಟ್ಫಾರ್ಮ್ ನಮ್ದು ಟ್ರೈನ್ ಐತಿ. ಇದೇ ನೋಡಿರಿ ನಮ್ಮ ಟ್ರೈನ ಪ್ಲಾಟ್ಫಾರ್ಮ್ ನಂಬರ್ 1 ನಿಂತೈತಿ. ಟ್ರೈನ್ ನಂಬರ್ ಬಂದು 07301 ಬೆಳಗಾವಿ ಮೀರಜ್ ಸ್ಪೆಷಲ ಪ್ಯಾಸೆಂಜರ. ಟೈಮ್ ಆಗೈತಿ 5:56. 6 ಗಂಟೆಗೆ ಡಿಪಾರ್ಚರ್ ಐತಿ. ಇನ್ನು 4 ನಿಮಿಷದಾಗ ನಮ್ಮ ಟ್ರೈನ ಪ್ಲಾಟ್ಫಾರ್ಮ್ ನಂಬರ್ 1 ಬೆಳಗಾವಿಯಿಂದ ಡಿಪಾರ್ಚರ್ ಆಗಕ್ಕೆ ರೆಡಿ ಐತಿ. ಬರ್ರಿ ಜರ್ನಿ ಸ್ಟಾರ್ಟ್ ಮಾಡಿ. ಟ್ರೈನ್ ಸಿಗ್ನಲ್ ಐತೆ, ಸ್ಟಾರ್ಟಪ್ ಸಿಗ್ನಲ್ ಐತೆ. ಇಂದು ನಮ್ಮ ಸರ್ ವಿಸೆಲ್ ಹೊಡೆದ್ರ. ಟೈಮ್ ಆಯಿತು 5:59. 5:59 ಆಯಿತು. 6 ಗಂಟೆಗೆ ಡಿಪಾರ್ಚರ್ ಐತಿ ಬೆಳಗಾವಿಯಿಂದ. ನಮ್ಮ ಪ್ಯಾಸೆಂಜರ್ 07301 ಬೆಳಗಾವಿ ಮಿರಜ್ ಸ್ಪೆಷಲ್ ಪ್ಯಾಸೆಂಜರ. ಬರೀ ಹಾಂಕ್ ಆಯ್ತು. ಎಕ್ಸಾಕ್ಟ್ ಟೈಮ್ ಆಯಿತು 6 ಗಂಟೆ. ಪ್ಲಾಟ್ಫಾರ್ಮ್ ನಂಬರ್ ಬೆಳಗಾವಿ 1 ರಿಂದ ಡಿಪಾರ್ಚರ್ ಆಗತಿ ನಮ್ಮ ಬೆಳಗಾವಿ ಮಿರಜ್ ಪ್ಯಾಸೆಂಜರ. ವಿಡಿಯೋನ ಎಂಡ್ ತನಕ ನೋಡ್ತಾ ಇರ್ರಿ. ಯಾವ ಥರ ನಿಮಗೆ ಈ ವಿಡಿಯೋದಾಗ ತೋರಿಸೋಣ ಯಾವ ಥರ ಬೆಳಗಾವಿಯಿಂದ ನರಸೋಬಾಡಿ ಹೋಗ್ಬೋದಂತ. ಸ್ವಲ್ಪ ಆದಷ್ಟು ಈ ರೂಟ್ ಭಾಳ ತೋರಿಸಿದ್ದಿರೋದ್ರಿಂದ ಕೆಲವೊಂದು ಸ್ಟೇಷನ್ಗಳು ಸ್ಕಿಪ್ ಮಾಡ್ತಾನೆ. ಯಾಕಂದರೆ ಇದು ಪ್ಯಾಸೆಂಜರ್ ಇರೋದ್ರಿಂದ ಪ್ರತಿಯೊಂದು ಸ್ಟೇಷನ್ಗೆ ಸ್ಟಾಪ್ ಐತಿ. ಎಲ್ಲ ಸ್ಟಾಪ್ ಅದು ತೋರಿಸೋಂಗಿಲ್ಲ. ಕೆಲವೊಂದು ಮೇನ್ ಒಂದು 2-3 ಅಷ್ಟೇ ತೋರಿಸ್ತೇನೆ. ನಮ್ಮ ಟ್ರೈನಿನ ಬೆಳಗಾವಿ ಮಿರಜ್ ಪ್ಯಾಸೆಂಜರ್ನ ಮೊದಲನೇ ಸ್ಟಾಪ್ ಸಾಂಬ್ರಾ ರೈಲ್ವೆ ಸ್ಟೇಷನ್. 1 ನಿಮಿಷ ಸ್ಟಾಪ್ ಇತ್ತು ರೀ ಸಾಂಬ್ರಾದಾಗ. ನಮ್ಮ ಟ್ರೈನಿನ ಮೊದಲನೇ ಸ್ಟಾಪ ಸಾಂಬ್ರಾ ರೈಲ್ವೆ ಸ್ಟೇಷನ್. 6:09 ಬರೋದಿತ್ತು. 6:11 ಬಂದೇವೆ. 2 ನಿಮಿಷ ಡಿಲೇದಿಂದ ಬಂದೇವೆ. ಪ್ಲಾಟ್ಫಾರ್ಮ್ ನಂಬರ್ 1 ಸಾಂಬ್ರಾ ರೈಲ್ವೆ ಸ್ಟೇಷನ್. ನಿಮಗೀಗ ಡೈರೆಕ್ಟ್ ಬೈಟ್ ಆತನ ಘಟಪ್ರಭಾ ರೈಲ್ವೆ ಸ್ಟೇಷನ್ದಾಗ. ಬಾಕಿ ಎಲ್ಲ ಸ್ಟೇಷನ್ಗಳನ್ನ ಸ್ಕಿಪ್ ಮಾಡತ್ತೇನೆ ಆಲ್ರೆಡಿ. ಯಾಕಂದರೆ ಚಾನಲ್ದಾಗ ಭಾಳಷ್ಟು ಈ ರೂಟದು ವಿಡಿಯೋಗಳು ಅದಾವೆ. ನೀವು ಹೋಗಿ ಚಾನಲ್ದಾಗ ಹೋಗಿ ಚೆಕ್ ಮಾಡ್ಬೋದು. ನಾನು ನಿಮಗೆ ಡೈರೆಕ್ಟ್ ಭೇಟಿ ಆಗ್ತೇನೆ ಘಟಪ್ರಭಾ ರೈಲ್ವೆ ಸ್ಟೇಷನ್ದಾಗ. ನಾವೀಗ ಡಿಪಾರ್ಚರ್ ಮಾಡತ್ತೇವೆ ಸಾಂಬ್ರಾ ರೈಲ್ವೆ ಸ್ಟೇಷನ್, ನಮ್ಮ ಟ್ರೈನಿನ ಮೊದಲನೇ ಸ್ಟಾಪ್.
ಬೆಳಗಾವಿ ಮಿರಜ್ ಬಂದೈತಿ. ನಮ್ಮ ಬೆಳಗಾವಿ ಮಿರಜ್ ಪ್ಯಾಸೆಂಜರ್ ಬಂದೈತಿ ಘಟಪ್ರಭಾ ರೈಲ್ವೆ ಸ್ಟೇಷನ್. 8 ನಿಮಿಷ ಡಿಲೇದಿಂದ ಬಂದಾನ. 2 ಪ್ಲಾಟ್ಫಾರ್ಮ್ ರೈಲ್ವೆ ಸ್ಟೇಷನ್ ಐತಿ. ಟೋಟಲ್ ಇಲ್ಲಿ 22 ಟ್ರೈನ್ ಹಾಲ್ಟ್ ಆಗ್ತಾವ. 2 ಪ್ಲಾಟ್ಫಾರ್ಮ್ ರೈಲ್ವೆ ಸ್ಟೇಷನ್ ಐತಿ. 2 ನಿಮಿಷ ಸ್ಟಾಪ್ ಐತಿ ಇಲ್ಲಿ. 9 ನಿಮಿಷ ಡಿಲೇದಿಂದ ಬಂದಾನ ಪ್ಲಾಟ್ಫಾರ್ಮ್ ನಂಬರ್ 2ರಾಗ. ಹುಬ್ಳಿ ದಾದರ ಟ್ರೈನ್ ಬಂತೀಗ ಪ್ಲಾಟ್ಫಾರ್ಮ್ ನಂಬರ್ 1ರಾಗ ಘಟಪ್ರಭಾಗ. ನಮ್ದು ಡಿಪಾರ್ಚರ್ ಆಯಿತು ಪ್ಲಾಟ್ಫಾರ್ಮ್ ನಂಬರ್ 2. ನಮ್ಮ ಟ್ರೈನ್ ಬಂದೈತೆ ಈಗ ಬಾಗೇವಾಡಿ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ರಾಗ. 1 ನಿಮಿಷ ಸ್ಟಾಪ್ ಐತಿ ಇಲ್ಲಿ. ನಾವೀಗ ಡಿಪಾರ್ಚರ್ ಆಗತ್ತೇವು ಬಾಗೇವಾಡಿ ರೈಲ್ವೆ ಸ್ಟೇಷನ್ದಿಂದ. 1 ನಿಮಿಷ ಸ್ಟಾಪ್ ಐತಿ ಇಲ್ಲಿ. ನೋಡಿರಿ ಸೂರ್ಯೋದಯ ಎಷ್ಟು ಮಸ್ತ್ ಸೂರ್ಯೋದಯ ಆಗೈತಿ. ಸ್ವಲ್ಪ ಮಂಜು ಐತಿ, ಫಾಗು ಐತಿ. ಫಾಗ್ ನಡುವೆ ಎಷ್ಟು ಚಂದ ಸೂರ್ಯ ಕಾಣತ್ತೆ ನೋಡ್ರಿ. ಎಷ್ಟು ಚಂದ ಸೂರ್ಯೋದಯ ಆಗೈತಿ. ನಿಮ್ಮೆಲ್ಲರಿಗೂ ಬೆಳಗಿನ ಶುಭಾಶಯಗಳು. ಗುಡ್ ಮಾರ್ನಿಂಗ್. ನಾವೀಗ ಡಿಪಾರ್ಚರ್ ಆಗತ್ತೀವಿ ಬಾಗೇವಾಡಿ ರೈಲ್ವೆ ಸ್ಟೇಷನ್. ನಮ್ಮ ಟ್ರೈನಿಗೆ ಬಂದೈತಿ ರಾಯಬಾಗ್ ರೈಲ್ವೆ ಸ್ಟೇಷನ್. ಸ್ಟೇಷನ್ ಕೋಡ್ ಬಂದು RBG. ಟೋಟಲ್ 3 ಪ್ಲಾಟ್ಫಾರ್ಮ್ ರೈಲ್ವೆ ಸ್ಟೇಷನ್ ಐತಿ. ಟೋಟಲ್ ಇಲ್ಲಿ 30 ಟ್ರೈನ್ ಹಾಲ್ಟ್ ಆಗ್ತಾವ. 5 ನಿಮಿಷ ಡಿಲೇ ಆಗಿ ಬಂದಾನ. 2 ನಿಮಿಷ ಸ್ಟಾಪ್ ಐತಿ ಇಲ್ಲಿ ರಾಯಬಾಗ್ ರೈಲ್ವೆ ಸ್ಟೇಷನ್. ಪ್ಲಾಟ್ಫಾರ್ಮ್ ನಂಬರ್ 1ರಾಗ ಬಂದೈತಿ ನಮ್ಮ ಬೆಳಗಾವಿ ಮಿರಜ ಪ್ಯಾಸೆಂಜರ್. 1 ನಿಮಿಷ ಸ್ಟಾಪ್ ಆದ ನಂತರ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ ಡಿಪಾರ್ಚರ್ ಆಗೈತಿ ನಮ್ಮ ಬೆಳಗಾವಿ ಮಿರಜ್ ಪ್ಯಾಸೆಂಜರ. ಮತ್ತು ನಿಮಗೆ ಈಗಾಗಲೇ ತೋರಿಸ್ದಂಗೆ ಪ್ಲಾಟ್ಫಾರ್ಮ್ ನಂಬರ್ 2ರಾಗ ಹುಬ್ಳಿ ಮಿರಜ್ ಲೋಂಡ ಪ್ಯಾಸೆಂಜರ್ ಇತ್ತು. ನಾವು ಡಿಪಾರ್ಚರ್ ಆಯ್ತು ರಾಯಬಾಗ್ ಪ್ಲಾಟ್ಫಾರ್ಮ್ ನಂಬರ್ 5 ನಿಮಿಷ ಡಿಲೇದಿಂದ ನಾವು ಡಿಪಾರ್ಚರ್ ಆಯ್ತು ರಾಯಬಾಗ್ ರೈಲ್ವೆ ಸ್ಟೇಷನ್ದಿಂದ. ನಮ್ಮ ಬೆಳಗಾವಿ ಮಿರಜ್ ಪ್ಯಾಸೆಂಜರ್ ಬಂದೈತಿ ಕುಡ್ಚಿ ರೈಲ್ವೆ ಸ್ಟೇಷನ್ಗೆ. 7:46 ಬರೋದಿತ್ತು. 7:56 ಬಂದಾನ. 10 ನಿಮಿಷ ಡಿಲೇ ಐತಿ. ಕುಡ್ಚಿ ರೈಲ್ವೆ ಸ್ಟೇಷನ್ ಕೋಡ್ ಬಂದ KUD. ಟೋಟಲ್ ಇಲ್ಲಿ 2 ಪ್ಲಾಟ್ಫಾರ್ಮ್ ರೈಲ್ವೆ ಸ್ಟೇಷನ್ ಐತಿ. ಟೋಟಲ್ 20 ಟ್ರೈನ್ ಹಾಲ್ಟ್ ಆಗ್ತಾವೆ ಇಲ್ಲಿ. 1 ನಿಮಿಷ ಸ್ಟಾಪ್ ಐತಿ ಇಲ್ಲಿ ಕುಡ್ಚಿ ರೈಲ್ವೆ ಸ್ಟೇಷನ್ದಾಗ. ಪ್ಲಾಟ್ಫಾರ್ಮ್ ನಂಬರ್ 1ರಾಗ ಬಂದೈತಿ ನಮ್ಮ ಬೆಳಗಾವಿ ಮಿರಜ್ ಪ್ಯಾಸೆಂಜರ್ ಐತಿ. ನಮ್ದು ಪ್ಲಾಟ್ಫಾರ್ಮ್ ನಂಬರ್ 1ರಿಂದ ಕುಡ್ಚಿ ರೈಲ್ವೆ ಸ್ಟೇಷನ್ದಿಂದ 1 ನಿಮಿಷ ಸ್ಟಾಪ್ ಐತಿ ಇಲ್ಲಿ. 1 ನಿಮಿಷ ಸ್ಟಾಪ್ ಆದ ನಂತರ ನಮ್ಮ ಬೆಳಗಾವಿ ಮಿರಜ್ ಸ್ಪೆಷಲ್ ಪ್ಯಾಸೆಂಜರ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ ಕುಡ್ಚಿ ರೈಲ್ವೆ ಸ್ಟೇಷನ್ನಿಂದ ಡಿಪಾರ್ಚರ್ ಆಗೈತಿ. ಕುಡ್ಚಿ ರೈಲ್ವೆ ಸ್ಟೇಷನ್ ಡಿಪಾರ್ಚರ್ ಆದ ನಂತರ ನಮಗೆ ಕೃಷ್ಣಾ ನದಿ ಸಿಗ್ತೈತಿ. ನಿಮಗೆ ಕೃಷ್ಣಾ ನದಿನೂ ತೋರಿಸ್ತೇನಂತ. ನಾವೀಗ ಡಿಪಾರ್ಚರ್ ಆಗತ್ತೀವಿ ಕುಡ್ಚಿ. ನಮ್ಮ ಬೆಳಗಾವಿ ಮಿರಜ್ ಪ್ಯಾಸೆಂಜರ್ ಬಂದೈತಿ ಶಿಡವಾಳ ಪ್ಲಾಟ್ಫಾರ್ಮ್ ನಂಬರ್ 1. 1 ನಿಮಿಷ ಸ್ಟಾಪ್ ಐತಿ.
ಸ್ಟೇಷನ್ ಕೋಡ್ ಬಂದು SED. ಟೋಟಲ್ ಇಲ್ಲಿ 10 ಟ್ರೈನ್ ಹಾಲ್ಟ್ ಆಗ್ತಾವೆ, 1 ನಿಮಿಷ ಸ್ಟಾಪ್ ಐತಿ. ಇದು ನಮ್ಮ ಕರ್ನಾಟಕದ ಲಾಸ್ಟ್ ಸ್ಟಾಪ್. ನೆಕ್ಸ್ಟಿಗೆ ಬರೋದು ನಮ್ಮ ಮಹಾರಾಷ್ಟ್ರ ವಿಜಯನಗರ. ಇಲ್ಲಿಂದ ನಮ್ಮ ನೆಕ್ಸ್ಟ್ ಸ್ಟೇಷನ್ ಸ್ಟಾರ್ಟ್ ಆಗೋದಿನ ಮಹಾರಾಷ್ಟ್ರ. ಇದು ಕರ್ನಾಟಕದ ಲಾಸ್ಟ್ ಸ್ಟಾಪ್ ನಮ್ಮ ಶಿಡ್ಬಾಳ್ ರೈಲ್ವೆ ಸ್ಟೇಷನ್. ಗ್ರೀನ್ ಸಿಗ್ನಲ್ ಆಯಿತು ಬರೀ. ವೆಲ್ಕಮ್ ಟು ಮಹಾರಾಷ್ಟ್ರ. ನಾವು ಇವಾಗ ಬಂದೆವು ವಿಜಯನಗರ. ಪ್ಲಾಟ್ಫಾರ್ಮ್ ನಂಬರ್ 1 ಬಂದೆವು. 15 ನಿಮಿಷ ಡಿಲೇ ಐತಿ ಇಲ್ಲಿ. ಮಿರಜ್ ಪ್ಯಾಸೆಂಜರ್ ಮಿರಜ್ ಪ್ಲಾಟ್ಫಾರ್ಮ್ ನಂಬರ್ 3ಕ್ಕೆ ಬಂದಾನ. ಬಿಫೋರ್ 15 ನಿಮಿಷ ಬಿಫೋರ್ ಬಂದಾನ. ಬರೀ ಇಲ್ಲಿಂದ ಹೆಂಗೆ ನೀವು ನರ್ಸೋಬಾಡಿಗೆ ಇಲ್ಲಿಂದ ಹೆಂಗೆ ಹೋಗೋದಂತ ನಾ ಹೇಳ್ಕೊಡ್ತೇನೆ ನಿಮಗೆ. ಬರೀ ಸ್ಟೇಷನ್ ಹೊರಗೆ ಹೋಗೋಣ. ಸ್ಟೇಷನ್ನಿಂದ ಹೊರಗೆ ಹೋದ ನಂತರ ಬಸ್ ಸ್ಟಾಪ್ ಅದು ಎಲ್ಲೈತೆ ಹೆಂಗೆ ಹೋಗೋದಂತ ಎಲ್ಲ ಮುಂದೆ ನಿಮಗೆ ವಿಡಿಯೋದಾಗ ಹೇಳ್ತೇನಂತ. ನಾವೀಗ ಮಿರಜ್ ರೈಲ್ವೆ ಸ್ಟೇಷನ್ ಹೊರಗೆ ಬಂದೆವ. ಹಿಂಗೆ ಸ್ಟ್ರೇಟ್ ಹೋದ ನಂತರ ಒಂದು 200 ಮೀಟ್ರ್ ಆದ ನಂತರ ಅಲ್ಲಿ ಒಂದು ಲೆಫ್ಟಿಗೆ ಬಸ್ ಸ್ಟಾಪ್ ಐತಿ. ಇದು ನೋಡಿರಿ ಮಿರಜ್ ಜಂಕ್ಷನ. ಸ್ಟೇಷನ್ದಿಂದ ಹೊರಗೆ ಬಂದ ನಂತರ ಹಿಂಗೆ ಸ್ಟ್ರೇಟ್ ಹೋಗೋದ, ಅಲ್ಲೇ ಬಸ್ ಸ್ಟಾಪ್ ಐತಿ. ಅಲ್ಲಿ ನಿಮಗೆ ಕುರುಂದವಾಡಿ ಬಸ್ ಸಿಗ್ತಾವೆ. ನರ್ಸೋಬಾಡಿ ಹೋಗಕ್ಕೆ ಅಲ್ಲಿ ನಿಮ್ಗೆ ಬಸ್ ಸಿಗ್ತಾವೆ. ಬರ್ರಿ ಅಲ್ಲಿ ಹೋಗೋಣಂತ. ಸ್ಟೇಷನ್ದಿಂದ ಬಂದ ನಂತರ ಇಲ್ಲೇ ನೋಡ್ರಿ, ಇಲ್ಲಿ ಲೆಫ್ಟಾ ಇಲ್ಲೇ ಬಸ್ ಸ್ಟಾಪ್ ಐತಿ. ಇಲ್ಲಿ ನಿಮ್ಗೆ ವಾಡಿ ಬಸ್ ಅದು ಸಿಗ್ತಾವೆ. ಬರ್ರಿ ನಾವು ಬಸ್ ಹಿಡಿಯೋಣಂತ. ಬಸ್ ಹಿಡಿದು ನಿಮ್ಗೆ ಮುಂದಿನೆಲ್ಲ ಡೀಟೇಲ್ ಹೇಳ್ತೇನಂತ. ಇದು ನೋಡಿರಿ ಕುರುಂದವಾಡಿ ಬಸ್. ಇದಕ್ಕೆ ನಮ್ಮ ವಾಡಿಗೆ ಹೋಗ್ತೈತಿ. ಇಲ್ಲೇ ರೈಲ್ವೆ ಸ್ಟೇಷನ್ದಿಂದ ಬಂದ ನಂತರ ನೀವು ಹಿಂಗೆ ಒಳಗೆ ಬರ್ಬೇಕು. ಲೆಫ್ಟ್ ಸೈಡ್ ಬಂದ ನಂತರ ನಿಮಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಐತಿ. ನಮ್ಮದು ಇದೆ ಬಸ್ ಕುರುಂದವಾಡಿ ಬಸ್ ಐತಿ. 9:15 ಬಸ್ ಐತಿ. ಇದು ಒಂದು ಅರ್ಧ ತಾಸು ಡಿಸ್ಟೆನ್ಸ್ ಐತಿ. ಬರೀ ಹೋಗೋಣಂತ ಕುರುಂದವಾಡಿ ನರ್ಸೋಬಾವಾಡಿಗೆ. ಈ ಅರ್ಧ ತಾಸಿಗೆ ಒಂದು ಮಿರಜ್ ಇಲ್ಲಿ ಬಸ್ ಸ್ಟ್ಯಾಂಡ್ದಿಂದ ವಾಡಿಗೆ ಹೋಗಕ್ಕೆ ಬಸ್ ಅದಾವ. ಪ್ರತಿ ಅರ್ಧ ತಾಸು 9, 9:30, 10 ಈ ಥರ ನಿಮಗೆ ಪ್ರತಿ ಅರ್ಧ ತಾಸಿಗೆ ಒಂದೊಂದು ಬಸ್ ಸಿಗ್ತಾವೆ. ಮತ್ತು ಇಲ್ಲಿಂದ ನಿಮಗೆ ನರ್ಸೋಬಾವಾಡಿಗೆ ಅರ್ಧ ತಾಸು ಟೈಮ್ ಆಗತ್ತೆ. ಪ್ರತಿ ಅರ್ಧ ತಾಸಿಗೆ ನಿಮ್ಗೆ ಇಲ್ಲಿಂದ ಮಿರಜ್ ರೈಲ್ವೆ ಸ್ಟೇಷನ್ದಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಬಸ್ ಸ್ಟ್ಯಾಂಡ್ ಐತೆ. ಇಲ್ಲಿ ಬಸ್ ಸ್ಟ್ಯಾಂಡ್ದಿಂದ ನಿಮ್ಗೆ ಪ್ರತಿ ಅರ್ಧ ತಾಸು ಒಂದು ವಾಡಿಗೆ ಹೋಗಕ್ಕೆ ಬಸ್ ಸಿಗ್ತಾವೆ. ನೀವು ಹಿಂಗೆ ಬಸ್ಸಿಂದ ಹೋಗ್ಬೋದು. ನಾವು ಈಗ ಬಸ್ದಾಗ ಇದ್ದೇವೆ. ಅರ್ಧ ತಾಸು ಟೈಮ್ ಆಗುತ್ತೆ. ಅಲ್ಲಿ ಹೋದ ನಂತರ ನಿಮಗೆ ವಾಡಿದಾಗ ಹೋಗಿ ಭೇಟಿ ಆಗ್ತಾನಂತ. ನಾವೀಗ ಬಂದೇವ ಶ್ರೀ ಕ್ಷೇತ್ರ ನರಸೋಬಾವಾಡಿಗೆ. ಯಾವ ಥರ ಬರೋದಂತ ನಿಮ್ಗೆ ಗೊತ್ತೈತೆ. ಟ್ರೈನ್ದಿಂದ ಬಂದ ಮಿರಜ್ಗೆ ಬರೋದ. ಮಿರಜ್ದಿಂದ ಅಲ್ಲಿ ನಿಮ್ಗೆ ಬಸ್ ಇರುತ್ತೆ. ಬಸ್ಸಿಂದ ನೀವು ನರಸೋಬಾವಾಡಿಗೆ ಬರ್ಬೋದು. ನಾ ಈಗ ಬಂದೇನೆ ನರಸೋಬಾವಾಡಿಗೆ ಬಸ್ ಸ್ಟ್ಯಾಂಡಿಗೆ. ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಮಾಡಿರಿ. ಚಾನಲ್ದಾಗ ಹೊಸಬ್ರು ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಭೇಟಿ ಮತ್ತೊಂದು ವಿಡಿಯೋ.